ಬಂದಿದ್ಯಾ ಚಿನ್ನಿ? ಓಕೆ. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರಿಗೂ ಶುಭ ಶುಕ್ರವಾರ. ಶುಕ್ರವಾರ ಏನೋ ಶುಭ ದಿನನೇ, ಆದರೆ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟದ ದಿನ. ಯಾಕಂದರೆ ಕೆಲಸ ಜಾಸ್ತಿ ಅಲ್ವಾ, ಮನೆ ಸಾರಿಸೋದು, ಗುಡಿಸೋದು, ಪೂಜೆ ಮಾಡು, ಅದು ಮಾಡು, ಇದು ಮಾಡು ಅಂತ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ. ಬಟ್ ಏನು ಮಾಡೋದು, ಮಾಡಲೇಬೇಕು. ಬಟ್ ಬೇಜಾರು ಮಾಡ್ಕೊಂಡು ಮಾಡಬೇಡಿ, ಯಾರು ಖುಷಿಯಾಗಿ ಮಾಡಿ. ನಾನು ಅಷ್ಟೇ ಇವತ್ತಿನೆಲ್ಲ ಮನೆಯೆಲ್ಲ ಸಾರಿಸಿ ಗುಡಿಸಿ ಸ್ನಾನ ತಿಂಡಿ ಪೂಜೆ ಎಲ್ಲನೂ ಮುಗ್ದ್ಬಿಟ್ಟು ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಏನು ಮಾಡ್ತೀನಿ ಅಂದರೆ ಬಣ್ಣದ ಸೌತೆಕಾಯಿ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ. ಇದ್ರ ಮಧ್ಯೆ ನಾನೊಂದು ಇವತ್ತು ವ್ಲಾಗ್ ಮಾಡಬೇಕು ಅಂದ್ಕೊಂಡೆ. ಯಾಕಂದರೆ ಮೊನ್ನೆ ನೀವೇ ನೋಡಿದರೆ ನಾವೆಲ್ಲ ಪಾಟ್ಗೆ ಮಣ್ಣು ಬೀಜ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ವಲ್ವಾ. ನೀವು ಅಂದ್ಕೊಂಡಿರ್ಬೋದು ಇವರು ಬೀಜ ಎಲ್ಲ ಏನೋ ಹಾಕಿದ್ರು, ಆದರೆ ಇದು ಮೊಳಕೆ ಬಂತೋ ಇಲ್ವೋ, ಯೂಸ್ ಆಗುತ್ತೋ ಇಲ್ವೋ, ಏನಾಯಿತು ಅಂತ ಅನ್ಕೋಬೋದು. ಸೊ ಹಾಗಾಗಿ ಇದು ಮೊಳಕೆ ಬಂತಾ ಇಲ್ವಾ, ಇದ್ರ ಏನು ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನಿಮಗೂ ತಿಳಿಸ್ಕೊಡ್ಬೇಕು ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಆ್ಯಕ್ಚುಲಿ ಇವತ್ತು 3ನೇ ದಿನ. ಫಸ್ಟ್ ಡೇ ಸೆಕೆಂಡ್ ಡೇ ನಾವು ಚೆಕ್ ಮಾಡಿದ್ವಿ, ಯಾವುದೇ ರೀತಿ ಮೊಳಕೆ ಬಂದಿರಲಿಲ್ಲ. ಇವತ್ತು 3ನೇ ದಿನ. ಇವತ್ತು ನಾವು ಮೊಳಕೆ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ನಮ್ಮ ಶ್ರೀಜು ಅಂತೂ ಡೈಲಿ ಸ್ಕೂಲಿಗೆ ಹೋಗ್ಲಿಕ್ಕಿಂತ ಮುಂಚೆ ಒಂದ್ಸಲ ಎಲ್ಲ ಪಾಟ್ನು ಚೆಕ್ ಮಾಡ್ತಿದ್ಲು, ಯಾಕಂದರೆ ಮೊಳಕೆ ಬಂದಿದೆಯಾ ಇಲ್ವಾ ಅಂತ. ಯಾಕಂದರೆ ಅವಳಿಗೊಂಥರ ಖುಷಿ, ಏನು ಬಂದಿದೆಯಾ ಅಲ್ವಾ, ಕ್ಯೂರಿಯಾಸಿಟಿ. ಸೊ ಈ ಗಾರ್ಡನಿಂಗ್ ಅನ್ನೋದು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋಬೋದು. ಶ್ರೀಜು ಅಷ್ಟೇ ಅಲ್ಲ, ನನಗೂ ಕೂಡ ಇದೇ ಕೆಲಸ ಆಗಿತ್ತು. ಬೆಳಗ್ಗೆ ಎದ್ದ ಕೂಡಲೇ ನೀರು ಹಾಕೋದು, ಪದೇ ಪದೇ ಹೋಗ್ಬಿಟ್ಟು ಚೆಕ್ ಮಾಡೋದು ಮೊಳಕೆ ಬಂದಿದೆಯಾ ಇಲ್ವಾ ಅಂತ. ಮತ್ತು ಈ ಪಾಟ್ ಏನಾಗಿದೆ, ಮಣ್ಣೇನಾದರೂ ಕೆದರಿದೆಯಾ, ಈ ಥರ ಚೆಕ್ ಮಾಡೋದು ಒಂಥರ ಏನೋ ಒಂಥರ ಖುಷಿ ಇದನ್ನ ಚೆಕ್ ಮಾಡೋದ್ರಲ್ಲಿ. ಸೊ ಅದಕ್ಕೆ ನಾನು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೆ. ಯಾರು ನಾನು ಒಂಟಿ, ನನಗೆ ಮಾತಾಡ್ಲಿಕ್ಕೆ ಜೊತೆಗೆ ಯಾರೂ ಇಲ್ಲ, ಬೋರ್ ಆಗ್ತಾ ಇದೆ ಆ ಥರ ಅಂದ್ಕೊಳ್ಳೋರೆಲ್ಲ ಈ ಗಾರ್ಡನ್ ಮಾಡೋದನ್ನ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅನ್ಕೋಬೋದು. ತರಕಾರಿ ಅಷ್ಟೇ ಅಲ್ಲ, ನೀವು ಹೂವಿನ ಗಿಡಗಳನ್ನೆಲ್ಲ ಹಾಕಿದರೆ ಅಂತೂ ಡೈಲಿ ಹೋಗಿ ಚೆಕ್ ಮಾಡ್ತಾ ಇರೋದು, ಅದು ನಿಮಗೆ ತನ್ನಂತಾನೇ ಬಂದುಬಿಡುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಹೋಗಿ ಚೆಕ್ ಮಾಡೋದು, ಏನು ಚಿಗುರಿದೆಯಾ, ಮೊಗ್ಗು ಬಂದಿದೆಯಾ, ಹೂ ಅರಳಿದೆಯಾ. ಯಾಕಂದರೆ ನಾನು ನಮ್ಮ ಅಮ್ಮನ ಮನೇಲಿರಬೇಕಾದ್ರೆ ಹಾಗೆ ನಾನು ಒಂದಷ್ಟು ಫ್ಲವರ್ ಪಾಟ್ ಹಾಕಿದ್ದೆ, ರೋಸ್ ಮತ್ತು ಸೇವಂತಿಗೆ ಅಂತೀವಲ್ವ, ಅದನ್ನು ಜಾಸ್ತಿ ಹಾಕಿದ್ದೆ. ಬೆಳಗ್ಗೆ ಡೈಲಿ ಒಂದು ವಿಸಿಟ್ ಮಾಡ್ತಿದ್ದೆ, ಎಲ್ಲ ಗಿಡ ಒಂದ್ಸಲ ಚೆಕ್ ಮಾಡ್ತಾ ಇದ್ದೆ, ಯಾವುದರಲ್ಲಿ ಮೊಗ್ಗು ಬಂದಿದೆ, ಯಾವ್ದು ಇವತ್ತು ಅರಳುತ್ತೆ ಅಂತ ಚೆಕ್ ಮಾಡೋದು. ಅದೊಂಥರ ರೂಢಿ ಥರ, ಅದೊಂಥರ ಒಳ್ಳೆ ಬೆಳಿಗ್ಗೆ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಹೇಳ್ತೀನಿ, ಯಾರಿಗೆ ಟೈಮ್ ಇದೆ ಅಂದರೆ ಸಮಯಾವಕಾಶ ಇದೆ ಮತ್ತು ಜಾಗ ಇದೆ ಅಂಥವರು ಮಿಸ್ ಮಾಡಿಕೊಳ್ಳದೆ ಗಾರ್ಡನ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವುದೇ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಇದು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್, ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅದ್ರ ಜೊತೆ. ನಾವು ಅದರಲ್ಲೇ ಜಾಸ್ತಿ ಸಮಯನ ಕಳೀತಾ ಇರ್ತೀವಿ ಮತ್ತು ಬೇಡದಿರೋ ವಿಷಯಗಳು ಕೂಡ ನಮ್ಮ ತಲೆಯಲ್ಲಿ ಬರಲ್ಲ. ಹಾಗಾಗಿ ಮತ್ತೆ ಹೇಳ್ತೀನಿ, ಯಾರು ಒಂಟಿ ಅನ್ನೋ ಫೀಲ್ ಅಥವಾ ಬೋರ್ ಆಗ್ತಾ ಇದೆ, ಟೈಮ್ ಪಾಸ್ ಆಗ್ತಿಲ್ಲ, ಇಂಥವ್ರಿಗೆಲ್ಲ ಗಾರ್ಡನಿಂಗ್ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್. ಯಾರು ಆಲ್ರೆಡಿ ಗಾರ್ಡನ್ ಮಾಡಿದ್ದಾರೆ ಅಂಥವ್ರಂತೂ ಲಕ್ಕಿ ಅಂತಲೇ ಹೇಳ್ತೀನಿ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿರ್ಬೋದು, ಸುಮಿತ್ರಾ ಆಂಟಿಯವರ ಟೆರಸ್ ಗಾರ್ಡನ್ ವಿಡಿಯೋ ಮಾಡಿದ್ದೆ. ಅವರಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಅದ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅವರು ತುಂಬ ಲಕ್ಕಿನೇ ಅಂತ ಹೇಳ್ಬೋದು. ಹಾಗಾಗಿ ವಿಡಿಯೋ ನೋಡಿದ ಮೇಲಾದರೂ ನೀವು ಗಾರ್ಡನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಾನು ಇವತ್ತಿನ ವಿಷಯಕ್ಕೆ ಬರ್ತೀನಿ. ನಾನು ಹೇಳಿದ ಪ್ರಕಾರ ಇವತ್ತು 3ನೇ ದಿನ ನಾವು ಮೊಳಕೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ನಮ್ಮ ಶ್ರೀಜುಗೆ ಫಸ್ಟ್ ಕೇಳಿಬಿಡೋಣ. ಶ್ರೀಜು, ಮೊಳಕೆ ಬಂದಿದೆಯಾ? ಬಂದಿದೆಯಾ? ಯಾವ್ದು ಬಂದಿದೆ? ಹೌದಾ, ಚೆಕ್ ಮಾಡೋಣ. ಇವತ್ತು ಡೇ 3 ಡೇಸ್ಗೆ ನೋಡಿ ಮೆಂತೆಕಾಳು ಇಷ್ಟು ಮೊಳಕೆ ಬಂದಿದೆ. ಆ್ಯಕ್ಚುಲಿ ನಿನ್ನೆ ಏನು ಬಂದಿರಲಿಲ್ಲ, ಇವತ್ತು ಇಷ್ಟು ಮೊಳಕೆ ಬಂದಿದೆ ನೋಡಿ. ಕೊತ್ತಂಬರಿ ಜಾಸ್ತಿ ಏನು ಬಂದಿಲ್ಲ, ಇಲ್ಲಿ ನೋಡಿ ಒಂದೇ ಒಂದು ಮೊಳಕೆ ಬರ್ತಾ ಇದೆ. ಪಾಲಕ್ ಕೂಡ 3 ಡೇಸ್ಗೆ ನೋಡಿ ಇಷ್ಟೊಂದು ಮೊಳಕೆ ಬಂದಿದೆ. ಇನ್ನು ಚಿಕ್ಕಡಿಕಾಯಿ ಇನ್ನೂ ಬಂದಿಲ್ಲ.
ನೋಡಿದ್ರಲ್ಲ 3ನೇ ದಿನಕ್ಕೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಮೆಂತೆ ಮತ್ತು ಪಾಲಕ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೆ ಕೊತ್ತಂಬರಿ ಯಾವಾಗಲೂ ಸ್ವಲ್ಪ ಲೇಟಾಗಿ ಮೊಳಕೆ ಬರುತ್ತೆ ನನಗೆ ಗೊತ್ತಿರೋ ಹಾಗೆ. ಓಕೆ, ವೆಯ್ಟ್ ಮಾಡಿ ನೋಡೋಣ ಯಾವಾಗ ಮೊಳಕೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಅದರ ಅಪ್ಡೇಟ್ ಕೂಡ ನಿಮಗೆ ಕೊಡ್ತೀನಿ. ನಾವು ಗಿಡ ಅಥವಾ ಬೀಜನ ನೆಟ್ಬಿಟ್ರೆ ಸಾಕಾಗಲ್ಲ, ಅದನ್ನು ಹಾಗೆ ನಾವು ನೀಟಾಗಿ ಕೇರ್ ಮಾಡಬೇಕಾಗುತ್ತೆ. ನಾವು ಮಕ್ಕಳನ್ನ ಹೇಗೆ ಕೇರ್ ಮಾಡ್ತೀವಿ ಅದೇ ಥರ ಅದಕ್ಕೆ ನೀರು, ಬಿಸಿಲು ಎಲ್ಲ ಕರೆಕ್ಟಾಗಿ ಬೀಳ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು ಕೂಡ ಡೈಲಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹಿಂದಿನ ವಿಡಿಯೋ ಅಂದರೆ ನಾನು ಈ ಪಾಟ್ಸ್ನ ಹೇಗೆ ರೆಡಿ ಮಾಡಿದೆ, ಮಣ್ಣು ಮತ್ತು ಎಲ್ಲ ತಂದು ಪಾಟ್ ರೆಡಿ ಮಾಡಿ ಬೀಜ ಎಲ್ಲ ಹೇಗೆ ಹಾಕಿದೆ ಅಂತ ಆ ವಿಡಿಯೋ ನೀವು ನೋಡದೇ ಇದ್ದರೆ ಮಿಸ್ ಮಾಡದೆ ಚಾನಲ್ ಪೇಜ್ಗೆ ಹೋಗ್ಬಿಟ್ಟು ಆ ವಿಡಿಯೋನ ಕೂಡ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೆ ಕೂಡ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.